ಅವರ ಹಸಮುಖ, ಆ ಭಾವನೆಗಳು, ಆ ಮಾತಾಡುವಂಥ ಲ್ಯಾಂಗ್ವೇಜ್ಗಳನ್ನು ನಾವು ಯಾವ ರಾಜಕಾರಣಿ ಕರ್ನಾಟಕದಲ್ಲಿ ನೋಡಿಲ್ಲ. ಮುಂದೆ ಯಾರಾದ್ರು ಬರ್ಬೋದು, ಬರಲಿ ಅಂತ ಅವರ ಆಶೀರ್ವಾದದಿಂದ ಬರಲಿ ಅಂತ ನಾನು ಪ್ರೇರಣೆ ಮಾಡ್ತಾ ಇದ್ದೇನೆ. ರಾಜಕಾರಣ ಮಾಡೋದ್ರಲ್ಲೂ ಅವರು ತುಂಬ ಮುಂಚೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು, ನಮ್ಗೆ ಗೊತ್ತಿರಲಿಲ್ಲ. ಆದರೆ ನಾವು ಇದರಲ್ಲಿ ನೋಡ್ತಾ ಇದ್ದೆವು ಮೀಡಿಯಾದಲ್ಲಿ, ಸೂಟ್ ಮಂತ್, ಡಿಸಿಪ್ಲಿನ್, ಡಿಗ್ನಿಟಿ, ಪ್ರತಿಯೊಂದು ಏನಾದರೂ ತೋರಿಸ್ಕೊಟ್ಟಿದ್ದಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೊದಲನೆಯವರು ಅವರು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಿ ಅವರು ITBTಯನ್ನು ಕರ್ನಾಟಕಕ್ಕೆ ತಂದುಕೊಟ್ಟದ್ದು ದೊಡ್ಡ ಕೊಡುಗೆ. ಯಾರು ಮಾಡದೇನೆ ಇರುವಂಥ ಕೆಲಸಗಳನ್ನು ಮಾಡಿದೆ. ಅದು ಹೈದರಾಬಾದ್ ಹೊರಟೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಭಾರತ ಸರ್ಕಾರ ಇರಲಿಲ್ಲ. ಪ್ರಧಾನಮಂತ್ರಿಗಳನ್ನು ಮನವರಿಕೆಯನ್ನು ಮಾಡಿ ಕ್ಲೈಮೇಟ್ ಹೇಗೆ, ನೀರು ಹೇಗೆ, ಏನೇನು ಸೌಲಭ್ಯಗಳು ಬೇಕು ಅದೆಲ್ಲ ನನ್ನ ಹತ್ರ ರೆಡಿ ಇದೆ ಅಂತೇಳಿ ಹೋಗಿ ಆ ದಿನ ITBTಯನ್ನು ತಂದರು. ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತು. ಇನ್ನೂ ಇದು 2ನೇ ಸಿಂಗಾಪುರವನ್ನು ಮಾಡ್ತೀನಿ ಅಂತೇಳಿ ಅವರು ಅಲನ್ಸನ್ನ ಮಾಡಿದರು. ಕಾರಣಾಂತರದಿಂದ ರಾಜಕಾರಣ ಆ ಸಂದರ್ಭದಲ್ಲಿ ಮಳೆ ಬೀಳಿಲ್ಲ. ಆ ಸಂದರ್ಭದಲ್ಲಿ 6 ತಿಂಗಳು ಮುಂಚೆಲೇ ಚುನಾವಣೆಗೆ ಹೋದರು. ಸ್ವಲ್ಪ ಕಡಿಮೆ ಸೀಟ್ಗಳು ಬಂದು ಕಾಂಗ್ರೆಸ್ನಲ್ಲಿ ಅಲಯನ್ಸ್ ಗೌರ್ಮೆಂಟ್ ಆಯಿತು. ಅವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನಾದರೂ ಅವ್ರು ಮುಖ್ಯಮಂತ್ರಿ ಆಗಿದ್ದರೆ ನಮ್ಮ ಕರ್ನಾಟಕವನ್ನು ಯಾರು ದೊಡ್ಡ ಅಂತರಕ್ಕೆ ತೊಗೊಂಡು ಹೋಗ್ತಿದ್ರು, ಯಾರು ಮುಟ್ಟೋರು ಇರ್ತಿರ್ಲಿಲ್ಲ. ಅದು ನಮ್ಮ ದುರಂತ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ರಾಜಕಾರಣವನ್ನಾಗಲಿ ಅವ್ರ ಹತ್ರ ಪರ್ಸನಲ್ ಆಗಿ ಏನೇ ಒಂದು ವಿಷಯದಲ್ಲಿ ಅವರನ್ನು ಕೈ ಹಿಡಿಯೋರು ಯಾರು ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಕಲಿಯೋದು ತುಂಬ ಇದೆ. ನಾನು ಕಲ್ತಿದ್ದೀನಿ, ತುಂಬ ಜನ ಕಲಿಯೋ ಅಗತ್ಯ ಇದೆ. ರಾಜಕಾರಣ ಯಾವ ರೀತಿ ಮಾಡಬೇಕು, ಜನಗಳನ್ನು ಯಾವ ರೀತಿ ಭಾವಿಸ್ಬೇಕು, ಜನಗಳ ಜೊತೆ ಮಾತಾಡುವಂಥ ಲ್ಯಾಂಗ್ವೇಜ್, ಅಧಿಕಾರಿಗಳನ್ನು ಯಾವ ರೀತಿ ಮಾತಾಡಿಸ್ತಿದ್ರು ಅಂತ ಹೇಳಿದ್ರೆ ನಡುಗುನೂ ಹುಟ್ಟೋದು, ಪ್ರೀತಿನೂ ಹೆಚ್ಚೋದು. ಆ ರೀತಿ ಅಧಿಕಾರಿಗಳ ಹತ್ರ ಕೆಲಸಗಳನ್ನು ತಗೊಳ್ತಾ ಇದ್ರು. ನಾನು ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿದ್ದಾಗ ನನಗೆ ಲಭ್ಯ